ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಹೋದ ವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಆ ಕಡೆ ವಾರ ಮರೆತು ಬಿಟ್ಟಿದ್ದೀರಾ? ಎಲ್ಲ ನೆನಪಿರ್ತಾವ್ರಿ, ವಾಕ್ಯ ಮಾತ್ರ ನೆನಪಿರೋದಿಲ್ಲ. ಅದರ ಸಲುವಾಗಿ ಅನೇಕ ಸಮಸ್ಯೆಗಳು, ಶೋಧನೆಗಳು, ಅನೇಕವಾದಂಥ ತೊಂದರೆಗಳು ನಮ್ಮ ಜೀವಿತದಲ್ಲಿ ಏರ್ಪಾಟಾಗ್ತವೆ. ವಾಕ್ಯ ನಮ್ಮ ಹತ್ರ ಇದ್ದರೆ ಪಾಪ ನಮ್ಮನ್ನು ಆಳೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆ ವಾಕ್ಯದ ಮೂಲಕವಾಗಿ ಸೈತಾನನ್ನು ತಂದು ಹಾಕುವಂಥ ಸಮಸ್ಯೆಗಳನ್ನು ನಾವು ಗೆಲ್ಲಲು ಸಾಧ್ಯ. ವಾಕ್ಯ ಬಹಳ ಮುಖ್ಯ. ಶರಣಮ್ಮವ್ರ ಮನೆಯಿಂದ ಪ್ರಾರಂಭವಾಗಿರುವಂಥದ್ದು ಆ ಒಂದು ಸರ್ಮನ್ ಯಾವುದ್ರಿ? ನಾಲಿಗೆಯ ಕುರಿತಾಗಿ. ಸುಳ್ಳಿನ ನಾಲಿಗೆ ನಮ್ಮದು ಆಗಿರಬಾರ್ದು. ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚು ಪಡುವಂಥ ನಾಲಿಗೆ ನಮ್ಮದು ಆಗಿರಬಾರ್ದು. ಬಡಾಯಿ ಮಾತುಗಳನ್ನು ಕೊಚ್ಚಿಕೊಳ್ಳುವಂಥ ನಾಲಿಗೆ ನಮ್ಮ ನಾಲಿಗೆ ಆಗಿರಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನು ಅನೇಕ ಅಂಶಗಳನ್ನು ನಾವು ನೋಡಿದ್ದೇವೆ. ಹರಟೆಯ ಮಾತುಗಳು, ಸುಮ್ಮನೆ ವ್ಯಂಗ್ಯಕರವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡುವಂಥ ನಾಲಿಗೆ ಕೂಡ ನಮ್ಮ ನಾಲಿಗೆ ಆಗಿರಬಾರ್ದು. ಯಾವ ರೀತಿಯ ನಾಲಿಗೆ ಭಕ್ತರ ನಾಲಿಗೆ ಆಗಿರಬೇಕೆಂಬುದಾಗಿ ನಾವು ನೋಡಿದ್ದೇವೆ. ಮೊದಲನೇದಾಗಿ ಯಾವ ನಾಲಿಗೆ ರೀ? ದೇವರನ್ನು ಸ್ತುತಿಸುವಂಥ ನಾಲಿಗೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಎಂತಹ ನಾಲಿಗೆ ನಮ್ಮ ನಾಲಿಗೆ ಆಗಿರಬೇಕು? ದೇವರನ್ನು ಸ್ತುತಿಸುವಂಥ ನಾಲಿಗೆ. ದೇವರನ್ನು ಸ್ತುತಿಸುವಂಥ ನಾಲಿಗೆ ಯಾರ್ದಿರುತ್ತೋ ಅವರ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳನ್ನು ದೇವರು ಏನು ಮಾಡ್ತಾನೆ? ಜಯವಾಗಿ ಮಾರ್ಪಡಿಸ್ತಾನೆ. ನೀವು ಯೆಹೋಶುವನ ಗ್ರಂಥದಲ್ಲಿ ನೀವು 2ನೇ ಅಧ್ಯಾಯದಲ್ಲಿ ನೀವು ನೋಡಿದ್ದೇ ಆದರೆ 6ನೇ ಅಧ್ಯಾಯದಲ್ಲಿ, ಯೆಹೋಶುವನ ಗ್ರಂಥದಲ್ಲಿ 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ನಾವು ನೋಡ್ಕೊಂಡು ಬಂದರೆ ಅಲ್ಲಿ ವಾಕ್ಯ ಹೇಳುತ್ತೆ, ದೇವರ ಮಕ್ಕಳಾಗಿರ್ತಕ್ಕಂಥ ಇಸ್ರಾಯೇಲರಿಗೆ ವಿರುದ್ಧವಾಗಿ ದೊಡ್ಡದಾಗಿರ್ತಕ್ಕಂಥ ಎರಿಕೋ ಎನ್ನುವಂಥ ಗೋಡೆ ಇರಬೇಕಾದಂಥ ಸಂದರ್ಭದಲ್ಲಿ ಅವರು ಯುದ್ಧ ಮಾಡುವುದಕ್ಕಾಗಿ JCBಗಳು ಇದ್ದಿಲ್ಲ. ಆ ಸಮಯದಲ್ಲಿ ಏನು ತಗೊಂಡು ಹೋಗಲಿಲ್ಲ. ಆದರೆ ಅವ್ರು ಏನು ಮಾಡಿದರು? ಬಾಯಿ ಮೂಲಕವಾಗಿ ದೇವರಿಗೆ ಗಟ್ಟಿಯಾಗಿ ಸ್ತುತಿ ಮಾಡಿದರು. 6 ದಿವಸಗಳು ಆ ಒಂದು ದೊಡ್ಡದಾಗಿರ್ತಕ್ಕಂಥ ಎರಿಕೋ ಕೋಟೆಯ ಸುತ್ತ ಅವ್ರು ಏನು ಮಾಡಿದರು? ತಿರುಗಿದ್ರು ಪ್ರಿಯರೇ. 5ರಿಂದ 6 ರಥಗಳು ಓಡಾಡ್ತಾ ಇದ್ವಂತೆ. ಅಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಕೋಟೆ, ಕಂಪೌಂಡ್. ಹಲ್ಲೆಲೂಯಾ. ಮತ್ತು ಬಹಳ ಒಂದು 2 ಅಂತಸ್ತು 3 ಅಂತಸ್ತು ಇರ್ತಕ್ಕಂಥ ಎತ್ತರ ಇರ್ತಕ್ಕಂಥ ಒಂದು ಕೋಟೆ. ಆ ಕೋಟೆಯನ್ನು ಕೆಡವಿ ಬೀಳಿಸುವುದಕ್ಕೆ, ಶತ್ರುಗಳ ಆ ಕೋಟೆಯನ್ನು ಕೆಡವಿ ಬೀಳಿಸೋದಕ್ಕೆ ದೇವರು ಏನಂತ ಹೇಳಿದ್ರು ಅವರಿಗೆ? ನೀವು 6 ದಿವಸ ತಿರುಗ್ರಿ, 7ನೇ ದಿವಸ 7 ಸಾರಿ ತಿರುಗ್ರಿ. ನೀವು ಆ 7ನೇ ದಿವಸದಲ್ಲಿ ನೀವು ಬಿಗ್ಗರವಾಗಿ ಅಂದರೆ ಗಟ್ಟಿಯಾಗಿ ಧ್ವನಿಯಿಂದ ನನ್ನನ್ನು ಸ್ತುತಿಸಿದರೆ ಆ ಕೋಟೆಗಳು ಏನಾಗ್ತವೆ? ಕೆಳಗಡೆ ಬೀಳ್ತವೆ ಅಂತೇಳಿ. ಹಲ್ಲೆಲೂಯಾ. ಯಾರು ಸ್ತುತಿಸುವಂಥ ನಾಲಿಗೆ ಉಳ್ಳವರಾಗಿರ್ತಾರೋ ಅವರ ಜೀವಿತದಲ್ಲಿ ಎಂತಹ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಗಳನ್ನು ಏನು ಮಾಡ್ತಾರೆ? ದೇವರು ಪರಿಹಾರ ಮಾಡ್ತಾರೆ. ಸ್ತುತಿಸುವಂಥ ನಾಲಿಗೆ ಅಂದರೆ ಏನಂದರೆ, ಸ್ತುತಿಸುವಂಥ ನಾಲಿಗೆ ಅಂದರೆ ಏನು ರೀ? ದೇವರನ್ನು ಹೊಗಳುವಂಥದ್ದು. ಹಲ್ಲೆಲೂಯಾ. ದೇವರು ನಮ್ಮ ಪಕ್ಷವಾಗಿದ್ದಾನೆ. ನಮ್ಮನ್ನು ಯಾರು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಬೀಳಿಸೋದಕ್ಕೆ ಸಾಧ್ಯ ಇಲ್ಲ, ಕೆಡೋದಕ್ಕೆ ಸಾಧ್ಯ ಇಲ್ಲ. ದೇವರೇ ನಮ್ಮ ಪಕ್ಷವಾಗಿ ನಿಂತುಕೊಂಡು ಆತ ಏನು ಮಾಡ್ತಾನೆ? ಯುದ್ಧ ಮಾಡ್ತಾನೆ. ಸ್ತುತಿಸುವಂಥ ನಾಲಿಗೆ ಉಳ್ಳಂಥ ದಾವೀದನು ಏನು ಮಾಡಿದ್ನ ರೀ? ದೊಡ್ಡ ಗೊಲ್ಯಾತನನ್ನು, 10 ಫೀಟ್ ಹೈಟ್ ಇರ್ತಕ್ಕಂಥ ಗೊಲ್ಯಾತನನ್ನು ಏನು ಮಾಡಿದ? ಸಂಹಾರ ಮಾಡಿದ. ಮೊದಲನೆಯ ಸಮುವೇಲನ ಗ್ರಂಥ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತಂದರೆ, ಸ್ತುತಿಸುವ ನಾಲಿಗೆ ಉಳ್ಳವರಾಗಿ ಯಾರಿರ್ತಾರೋ ಅವರಿಗೆ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಯಾಗಿರೋದಿಲ್ಲ. ಆ ಸಮಸ್ಯೆಯನ್ನು ದಾಟಿ ಅವ್ರು ಏನು ಮಾಡ್ತಾರೆ? ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಪೌಲ ಸೀಲರನ್ನು ಸೆರೆಮನೆಯಲ್ಲೇ ಹಾಕಿದರು. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೆರೆಮನೆಯಲ್ಲಿ ಹಾಕಿದಂಥ ಸಮಯದಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಪೌಲ ಸೀಲರು ಆ ಒಂದು ಸೆರೆಮನೆಯ ಮಧ್ಯದಲ್ಲಿ, ಸೆರೆಮನೆ ಅಂದ್ರೆ ಏನ್ರಿ? ಜೈಲಲ್ಲಿ ಹಾಕಿದಂಥ ಸಮಯದಲ್ಲಿ, ಬೇಡಿಗಳನ್ನು ಹಾಕಿದಂಥ ಸಮಯದಲ್ಲಿ ದೇವ್ರನ್ನ ಏನು ಮಾಡ್ತಾ ಇದ್ರು? ಮಧ್ಯರಾತ್ರಿಯಲ್ಲಿ ಸ್ತುತಿ ಪದಗಳಿಂದ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಏನಾಯ್ತಂತೆ?
ಅವರ ಬೇಡಿಗಳು ಕಳಚಿ ಬಿದ್ದು ಭೂಕಂಪವಾಯಿತು. ಅಲ್ಲಿರ್ತಕ್ಕಂಥ ಎಲ್ಲ ಸೆರೆಮನೆಯಲ್ಲಿರ್ತಕ್ಕಂಥ ಎಲ್ಲ ಜೈಲರ್ಸ್ ಅಂದರೆ ಕೈದಿಗಳು ಎಲ್ಲ ಬೇಡಿಗಳು ಏನಾದಂತೆ ಕಳಚಿ ಬಿದ್ದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ನಡೀತು. ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಿದ, ಜೈಲರ್ ಅಂದರೆ ಅದನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಏನು ಮಾಡಿದ, ರಕ್ಷಣೆಯನ್ನು ಹೊಂದಿದ. ಪ್ರೇಯರ್ ಎಲ್ಲ ಕಾರ್ಯಗಳು ಯಾವುದ್ರ ಮೂಲಕವಾಗಿ ಆಗಿರುವಂಥದ್ದು, ಸ್ತುತಿಸುವಂಥ ನಾಲಿಗೆ. ನಮ್ಮ ನಾಲಿಗೆ ದೇವರನ್ನು ಸ್ತುತಿಸುವಂಥ ನಾಲಿಗೆ ಆಗಿರಬೇಕು. ದೇವರಿಗೆ ವಿರೋಧವಾಗಿ ಒಂದು ಮಾತು ಕೂಡ ದೂಷಣೆ ಮಾತು ನಮ್ಮ ಬಾಯಿಂದ ಬರಬಾರ್ದು. ಅನ್ಯರು ಮಾತಾಡ್ತಾರೆ, ಭಕ್ತರಾಗಿರ್ತಕ್ಕಂಥ ನಾವು ಮಾತಾಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನ್ಯರು ಎಲ್ಲದಕ್ಕೂ ಕೂಡ ಯಾರನ್ನ ಬೈತಾರೆ ಅವರು? ದೇವ್ರನ್ನೇ ಬೈತಾರೆ. ಆ ಕಡೆ ಈ ಕಡೆ ಯಾರನ್ನೂ ಬೈಯಲ್ಲ. ಮಳೆ ಜಾಸ್ತಿ ಆದ್ರೂ ದೇವ್ರನ್ನೇ ಬೈತಾರೆ, ಚಳಿ ಜಾಸ್ತಿ ಆದ್ರೂ ದೇವ್ರನ್ನೇ ಬೈತಾರೆ, ಬಿಸಿಲು ಜಾಸ್ತಿ ಆದ್ರೂ ದೇವ್ರನ್ನೇ ಬೈತಾರೆ. ಎಲ್ಲದಕ್ಕೂ ಕೂಡ ಯಾರನ್ನ ಬೈತಾರೆ? ದೇವ್ರನ್ನ ಬೈತಾರೆ. ಯಾಕಂದ್ರೆ ಫ್ರೀಯಾಗಿ ಸಿಗೋದು ಅವ್ರಿ. ಹಲ್ಲೆಲೂಯಾ. ಆದರೆ ಮುಂದೊಂದು ದಿವಸ ನ್ಯಾಯಾಧಿಪತಿಯಾಗಿ ಬರುವಂಥ ಸಮಯದಲ್ಲಿ ನಾವು ಯಾವ ಮಾತುಗಳನ್ನು ಮಾತಾಡಿರ್ತೀವೋ ಆ ಎಲ್ಲ ಮಾತುಗಳು ರೆಕಾರ್ಡೆಡ್ ಆಗಿದ್ದಾವೆ. ನಾವೇ ರೆಕಾರ್ಡ್ ಮಾಡ್ತೀವಿ ಮನುಷ್ಯರು. ಹಲ್ಲೆಲೂಯಾ. ದೇವರು ನಮಗೆ ಜ್ಞಾನ ಕೊಟ್ಟಂಥ ಆತ ಇನ್ನೂ ಎಷ್ಟು ಜ್ಞಾನವಂತನಾಗಿರಬಾರ್ದು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರೇರ ಸತ್ಯವೇದ ಹೇಳ್ತಾ ಇದೆ ಏನಂತೇಳಂದರೆ, ದೇವರ ಒಂದು ಸಮ್ಮುಖದಲ್ಲಿ ನಾವು ಆಡಿದಂಥ ಪ್ರತಿಯೊಂದು ಮಾತು ನ್ಯಾಯ ವಿಚಾರಣೆಯ ಒಂದು ದಿವಸದಲ್ಲಿ ಏನು ಮಾಡುತ್ತೆ, ಅದು ನಾವು ಉತ್ತರವನ್ನು ಕೊಡಬೇಕಾಗತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ 12ನೇ ಅಧ್ಯಾಯ 36ನೇ ವಾಕ್ಯ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಮನುಷ್ಯರು ಸುಮ್ಮನೆ ಆಡುವ ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರವನ್ನು ಕೊಡಬೇಕು ಅಂತೇಳಿ. ಮೊದಲನೇದಾಗಿ ಯಾವ ನಾಲಿಗೆ ಇರಬೇಕು ನಮಗೆ? ಸ್ತುತಿಸುವಂಥ ನಾಲಿಗೆ. ಎರಡನೇದಾಗಿ ಯಾವ ನಾಲಿಗೆ ಇರಬೇಕು? ಪ್ರಾರ್ಥಿಸುವಂಥ ನಾಲಿಗೆ. ಅನೇಕರಿಗೆ ಪ್ರಾರ್ಥನೆ ಮಾಡುವಂಥದ್ದು ಗೊತ್ತಿಲ್ಲ. ಅನೇಕರು ದೇವರನ್ನು ಪ್ರಾರ್ಥಿಸುವುದಿಲ್ಲ. ಪ್ರಾರ್ಥನೆಯ ಭಕ್ತಿಯ ಜೀವಿತ ಅನೇಕರಲ್ಲಿ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಪ್ರಾರ್ಥಿಸುವಂಥ ಮಕ್ಕಳಾಗಿರಬೇಕು. ಪ್ರಾರ್ಥನೆ ಅಂದ್ರೆ ಏನ್ರಿ? ಮಾತಾಡುವಂಥದ್ದು. ಯಾರ ಸಂಗಡ ಮಾತಾಡುವಂಥದ್ದು? ಮನೆ ಪಕ್ಕದವ್ರ ಸಂಗಡ? ಮಕ್ಕಳ ಸಂಗಡ? ಯಾರ ಸಂಗಡ ಮಾತಾಡುವಂಥದ್ದು? ದೇವರ ಸಂಗಡ. ದೇವರ ಸಂಗಡ ಮಾತಾಡುವುದಕ್ಕೆ ನಾವೇನಂತ ಹೇಳ್ತೀವಿ? ಪ್ರಾರ್ಥನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಪ್ರಾರ್ಥನೆ ಮಾಡುವಂಥವ್ರು ಯಾರ ಮುಂದೆ, ಇನ್ನೊಬ್ಬರ ಮುಂದೆ ಹಿಂಗೆ ಬೇಡದ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಮಾಡುವಂಥ ದಾನಿಯೇಲ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ. ಮೊಣಕಾಲೂರಿ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಸಮಯದಲ್ಲಿ 3 ಸಾರಿ ಮೊಣಕಾಲೂರಿ ಏನು ಮಾಡ್ತಾ ಇದ್ದ? ಪ್ರಾರ್ಥಿಸ್ತಾ ಇದ್ದ. ದಾನಿಯೇಲನ ವಿರುದ್ಧವಾಗಿ ಎಷ್ಟು ಮಾಟ ಮಂತ್ರಗಳನ್ನು ಮಾಡಿದ್ರು, ಎಷ್ಟು ಏನೆಲ್ಲ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ದಾನಿಯೇಲನು ಏನಾಗಲಿಲ್ಲ, ಕೆಳಗಡೆ ಬೀಳಲಿಲ್ಲ. ರಾಜರು ಬದಲಾದರು, 5 ರಾಜರು ಬದಲಾದರು, ಅಧಿಕಾರಿಗಳು 5 ಮುಖ್ಯಮಂತ್ರಿಗಳು ಬದಲಾದರು. ಆದರೆ ದಾನಿಯೇಲನು ಮಾತ್ರ ಏನಾಗಿದ್ದಾನೆ? ಅಧಿಕಾರ ಬದಲಾಗಲಿಲ್ಲ. ದಾನಿಯೇಲನು ಯಾವ ಚೇರಲ್ಲಿ ಇರಬೇಕು ಅದೇ ಚೇರಲ್ಲಿದ್ದಾನೆ. ಮೇಲ್ಗಡೆ ಇರ್ತಕ್ಕಂಥವ್ರೆಲ್ಲರೂ ಕೂಡ ಬದಲಾದರು. ಪ್ರೇಯರ್ ಕಾರಣ ಏನಂದರೆ ಪ್ರಾರ್ಥನೆ. ನಾವು ಪ್ರಾರ್ಥನೆಯನ್ನು ದೇವರಿಗೆ ಮಾಡುವವರಾಗ, ಪ್ರತಿಯೊಂದು ವಿಷಯದಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಿ ನಾವು ಇರಬೇಕು. ನಮ್ಮ ಸಮಸ್ಯೆ ಬೇರೆಯವರ ಮುಂದೆ ಹೇಳ್ಕೊಂಡ್ರೆ ಸಾಲ್ವ್ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರೇಯರಲ್ಲಿ ಮಾತ್ರ ನಮ್ಮ ಪ್ರತಿಯೊಂದು ಪ್ರಾಬ್ಲಮ್ ಏನಾಗುತ್ತೆ? ಸಾಲ್ವ್ ಆಗುತ್ತೆ. ಪ್ರೇಯರ್ ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಪ್ರಾರ್ಥಿಸುವಂಥ ನಾಲಿಗೆ ಉಳ್ಳಂಥವರಿಗೆ ಯಾವ ಕೊರತೆ ಇರಲಾರ್ದಾಗೆ ದೇವರು ನೋಡ್ಕೊಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಮೋಶೆಯು ಪ್ರತಿ ಸರಿ ಏನು ಮಾಡ್ತಾ ಇದ್ದ? ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ಆ ಒಂದು 30 ಲಕ್ಷಕ್ಕಿಂತಲೂ ಹೆಚ್ಚು ಜನರಿದ್ದಾರೆ. ಅವರೆಲ್ಲರಿಗೆ ಅಯ್ಯೋರು ಯಾರು? ಮೋಶೆ. ಆ 30 ಲಕ್ಷ ಜನರು ಒಬ್ರು ಅದು ಬೇಕಂದ್ರೆ ಒಬ್ರು ಇದು ಬೇಕಂತಾರೆ. ಅವ್ರು ಅದಕ್ಕೆ ಹೇಳ್ಯಾರ, ನಮಗೆ ಅದೇ ಬೇಕಾ ಊಟಕ್ಕೆ, ಇನ್ನೊಂದಾದರೆ ನಾವು ಊಟ ಮಾಡ್ತಿದ್ವು ಅಂತೇಳಿ ಅಂತಾರೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಗುಂಪಿನ ಜನರು ಏನು ಮಾಡ್ತಾ ಇದ್ದಾರೆ? ಮಾತಾಡ್ತಾ ಇದ್ದಾರೆ ಪ್ರೇಯರ್. ಆದರೆ ಮೋಶೆ ಯಾವ ಸಮಸ್ಯೆ ಬಂದರೂ ಕೂಡ ಮೊದಲನೇದಾಗಿ ಯಾರ ಹತ್ರ ಹೇಳ್ಕೊತಿದ್ದ? ದೇವರಿಗೆ ಹೇಳ್ಕೊತಿದ್ದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಸಂಗಡ ಮುಖಾಮುಖಿಯಾಗಿ ಮಾತಾಡಿರತಕ್ಕಂಥ ವ್ಯಕ್ತಿ ಪ್ರೇಯರೆ ಯಾರು? ಮೋಶೆ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರೇಯರೆ, ಯಾರು ಪ್ರಾರ್ಥನೆ ಮಾಡುವಂಥವ್ರು ಇರ್ತಾರೋ ಅವರ ಜೀವಿತದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ದೇವರು ಏನು ಮಾಡ್ತಾರೆ? ಪರಿಹಾರ ಮಾಡ್ತಾರೆ. ಪ್ರಾರ್ಥಿಸುವ ನಾಲಿಗೆ ನಮ್ಮದು ಆಗಿರಬೇಕು. ಎಲ್ಲರ ಸಂಗಡ ಮಾತಾಡ್ತೀವಿ, ಆದರೆ ದೇವರಿಗೆ ಮಾತ್ರ ನಾವು ಸಮಯವನ್ನು ಕೊಡೋದಿಲ್ಲ. ದೇವರಿಗೆ ಸಮಯ ಕೊಡೋದಕ್ಕೆ ನಾವೇನಂತೀವಿ? ಎಲ್ಲ ಟೈಮ್ ಬಿಜಿ. ಟಿ ವಿ ನೋಡೋಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿರ್ತೀರಿ, ಆಟ ಆಡೋದಕ್ಕೆ, ಅಡುಗೆ ಮಾಡೋದಕ್ಕೆ, ಎಲ್ಲದಕ್ಕೆ ಸಮಯ ಕೊಟ್ಟಿರ್ತೀರಿ. ಆದರೆ ಮೊಣಕಾಲೂರು ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇರಲ್ಲ. ಒಂದಿನ ಪ್ರಾರ್ಥನೆ ಮಾಡಿದ್ರೆ ಇನ್ನೊಂದು ದಿನ ಪ್ರಾರ್ಥನೆ ಇರಲ್ಲ. ಒಂದೊಂದು ವಾರದವರೆಗೂ ಕೆಲವೊಬ್ಬರು ಪ್ರಾರ್ಥನೆಯೇ ಮಾಡಲ್ಲ. ಹಲ್ಲೆಲೂಯಾ. ಒಂದು ಏನಿರಬೇಕು? ನಿಯಮ ನಾವು ಮಾಡಿಕೊಳ್ಬೇಕು. ದಾನಿಯೇಲ 3 ಸರಿ ಪ್ರಾರ್ಥನೆ ಮಾಡ್ತಾ ಇದ್ದ. ದಾವೀದನು 3 ಆವರ್ತಿ ಪ್ರಾರ್ಥನೆ ಮತ್ತು 7 ಸಾರಿ ಆರಾಧನೆ ಮಾಡ್ತಾ ಇದ್ದ ಒಂದೇ ದಿವಸದಲ್ಲಿ. ದಾವೀದ ಯಾರ್ರೀ?
ಅರಸ, ರಾಜ, ಆತನಿಗೆ ಸಮಯ ಇಲ್ಲ. ಆದರೂ ಕೂಡ ಏನು ಮಾಡ್ತಾ ಇದ್ದ? ದೇವ್ರನ್ನ ಆರಾಧನೆ ಮಾಡೋದಕ್ಕಾಗಿ ಸಮಯವನ್ನು ಮೀಸಲಾಗಿ ಇಟ್ಟಿದ್ದ ಪ್ರೇಯರ್. ಅದ್ರ ಸಲುವಾಗಿ ನಾವು ಕೂಡ ಸಮಯವನ್ನು ಮೀಸಲಾಗಿಡಬೇಕು. ಊಟ ಮಾಡುವ ಸಮಯದಲ್ಲಿ ಎಷ್ಟು ಜನ ಪ್ರೇಯರ್ ಮಾಡ್ತೀರಿ? ನೀವು ಕೈ ಎತ್ತಿರಿ ನೋಡೋಣ. ಕೈ ಪ್ಲೇಟಲ್ಲಿ ಯಾವಾಗ ಆಹಾರ ಬಿತ್ತು, ಊಟ ಬಿದ್ದ ಮೇಲೆ ಕೈ ಬಾಯಿಗೆ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕಿಂತ ಮೊದಲು ಯಾರಿಗೆ ಸ್ತೋತ್ರ ಮಾಡ್ಬೇಕ್ರಿ? ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರಿಗೆ ಈ ಆಹಾರವನ್ನು ಕೊಟ್ಟಿದ್ದೀಯಾ? ಆಹಾರವನ್ನು ಸಿದ್ಧ ಮಾಡಿದಂಥ ಕೈಗಳನ್ನು, ಆಹಾರ ಬರೋದಕ್ಕೆ ಸಹಕಾರ ಮಾಡಿದ ಕೈಗಳನ್ನು ನೀನೇನು ಮಾಡಯ್ಯ? ಆಶೀರ್ವಾದ ಮಾಡು. ಈ ಆಹಾರ ಭುಜಿಸುವಾಗ ಊಟದಿಂದಲೇ ಇವತ್ತು ಅನೇಕ ರೋಗಗಳು ಬರ್ತಾ ಇದ್ದಾವೆ. ಹಲ್ಲೆಲೂಯಾ. ಈ ಆಹಾರದಿಂದ ನಮಗೆ ಯಾವುದೇ ಅನಾರೋಗ್ಯ ಬರಲಾರ್ದಾಗ ನಮ್ಮ ದೇಹಕ್ಕೆ ಬಲವನ್ನು, ಶಕ್ತಿಯನ್ನು ಕೊಡು ಅಂತೇಳಿ ನಾವೇನು ಮಾಡಬೇಕು? ಪ್ರತಿ ಊಟದ ಮುಂಚೆಗೆ ನಾವೇನು ಮಾಡ್ಬೇಕ್ರಿ? ಪ್ರಾರ್ಥನೆ ಮಾಡಬೇಕು. ಇಲ್ಲಿ ತಮಿಳ್ನಾಡಿಗೆ ನಾನು ಚೆನ್ನೈಗೆ ಟ್ರೈನಿಗೆ ಹೋದಂಥ ಸಮಯದಲ್ಲಿ ಅಲ್ಲಿ ಅಯ್ಯರು ತಾಯಿರಿ ಅವರು ಏನು ಮಾಡ್ತಾಯಿದ್ರಂತೆ, ಮುಂಜಾನೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿದ ಮೇಲೆ ಒಲೆ ಹಚ್ಚುವಾಗೂ ಅವ್ರು ಏನು ಮಾಡ್ತಾಯಿದ್ರು? ಪ್ರಾರ್ಥನೆ ಮಾಡ್ತಾಯಿದ್ರು. ಪ್ರತಿ ಕೆಲಸ ಮಾಡುವಂಥ ಮುಂಚೆ ಅವ್ರು ಏನು ಮಾಡ್ತಾಯಿದ್ರು? ಪ್ರಾರ್ಥನೆ ಮಾಡ್ತಾಯಿದ್ರು ಪ್ರೇಯರ್. ಅವ್ರ ಮಕ್ಕಳು ಇವಾಗ ಹೆಂಗಿದ್ದಾರೆ? ಉನ್ನತವಾಗಿ ಬೆಳೆದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಂಗ್ಲೆಂಡ್ ದೇಶದಲ್ಲಿ ಪ್ರೇಯರೇ, ಸುಸನ್ನ ಎನ್ನುವಂಥ ತಾಯಿ, ಆಕೆಗೆ 18 ಜನ ಮಕ್ಕಳು. ಎಷ್ಟು ಜನ ರೀ? 18 ಜನ ಮಕ್ಕಳು. ಆ 18 ಜನ ಮಕ್ಕಳನ್ನು ಹಡೆದಿರ್ತಕ್ಕಂಥ ಆ ತಾಯಿ ರಾತ್ರಿ ಸಮಯದಲ್ಲಿ ಎಲ್ಲ ಒಬ್ಬೊಬ್ಬರು ಮಕ್ಕಳು ಹತ್ರ ಪ್ರಾರ್ಥನೆ ಮಾಡಿ ಮಲ್ಕೊತಿದ್ಲಂತೆ ಪ್ರತಿ ದಿವಸ. ಆ 18 ಜನ ಮಕ್ಕಳು ಕೂಡ ಉನ್ನತವಾದ ರೀತಿಯಲ್ಲಿ ಜೀವಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲ ಈ ಅಂಶಗಳನ್ನು ಯಾಕೆ ಹೇಳ್ತಾ ಇದ್ದೀನಂದರೆ, ಪ್ರಾರ್ಥನೆ ನಾವು ಮಾಡುವಾಗ ಪ್ರಾರ್ಥನೆಯಲ್ಲಿ ಪರಿಹಾರವಾಗದೇ ಇರುವಂಥ ಸಮಸ್ಯೆ ಯಾವುದಿಲ್ಲ. ದೇವ್ರ ಹತ್ರ ನಾವು ಮಾತಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವ್ರಂದ್ರೆ ಯಾರ್ರೀ? ಇಡೀ ಈ ಬರೀ ತಿಮ್ಮಾಪುರ ಗ್ರಾಮಕ್ಕೆ ಸೀಮಿತವಾದಂಥವ್ರಲ್ಲ. ತಿಮ್ಮಾಪುರ, ಭಾರತ ದೇಶ, ಎಷ್ಟು ದೇಶಗಳಿದಾವೆ ಅಷ್ಟು ದೇಶ, ಎಷ್ಟು ಗ್ರಹಗಳಿದಾವ, ಲೋಕಗಳಿದಾವ, ಎಲ್ಲ ಲೋಕಗಳಿಗೂ ಕೂಡ ಆತನು ದೇವರಾಗಿದ್ದಾನೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಪ್ರಾರ್ಥಿಸುವಂಥ ನಾಲಿಗೆ ನಮ್ಮದು ಆಗಿರಬೇಕು. ಈಗ 3ನೇ ಅಂಶವನ್ನು ನಾವು ನೋಡೋಣ. 3ನೇ ನಾಲಿಗೆ ಎಂತಹ ನಾಲಿಗೆ ಅಂದರೆ, ಯಾಕೋಬನ ಪತ್ರಿಕೆ ತೆಗಿರಿ, 5ನೇ ಅಧ್ಯಾಯ 13ನೇ ವಚನ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ, ನಿಮ್ಮಲ್ಲಿ ಸಂತೋಷ ಪಡುವವನು ಇದ್ದಾನೋ ಅವನು ಕೀರ್ತನೆ ಹಾಡಲಿ. 3ನೇದಾಗಿ ಎಂತಹ ನಾಲ್ಗೆ ಇರಬೇಕು? ನಮಗೆ ದೇವರಿಗೆ ಹಾಡುಗಳನ್ನು ಆಡಬೇಕು. ಕೆಲವೊಬ್ರು ಇಲ್ಲಿಗೆ ಬಂದಿರ್ತಾರ, ಬಾಯಿ ಥರದ ಆಡೋದೇ ಇಲ್ಲ. ಒಟ್ಟು ಫೆವಿಕಲ್ ಹಾಕಿ ಹೆಂಗೆ ಬಾಯಿ ತುಟಿಗಳು ಮುಚ್ಚಿರ್ತಾವ ಅದರಂಗೆ ಮುಚ್ಚಿರ್ತಾರೆ. ಅಸಲು ಬಾಯಿ ತೆರೆದು ದೇವ್ರನ್ನ ಏನು ಮಾಡಲ್ರಿ? ಸ್ತುತಿಸೋದೇ ಇಲ್ಲ. ಬಾಯಿ ಮೂಲಕವಾಗಿ ನಾವೇನು ಮಾಡಬೇಕು? ಬಾಯಿ ಕೊಟ್ಟ ದೇವ್ರನ್ನ ಹೊಗಳಬೇಕು, ಸ್ತುತಿಸಬೇಕು. ಕೀರ್ತನೆ ಹಾಡುವಂಥ ಕೀರ್ತನೆಗಳನ್ನು ನಾವೇನು ಮಾಡ್ಬೇಕು? ದೇವರಿಗೆ ಹಾಡಬೇಕು. ಕೀರ್ತನೆಗಳಂದ್ರೆ ಏನ್ರಿ? ಪದಗಳು, ಹಾಡುಗಳನ್ನು ನಾವು ಆ ಸಮಯದಲ್ಲಿ ಏನು ಮಾಡ್ಬೇಕ್ರಿ? ಹಾಡಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಹಾಡುಗಳನ್ನು ಆಡುವಂಥ ಸಮಯದಲ್ಲಿ, ಆರಾಧನೆಯನ್ನು ಮಾಡುವಂಥ ಸಮಯದಲ್ಲಿ ದೇವ್ರು ಏನು ಮಾಡ್ತಾರೆ? ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾನೆ ಪ್ರಿಯರೇ. ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಏನು ಮಾಡ್ತಾಯಿದ್ರು? ಸ್ತುತಿ ಪದಗಳಿಂದ ದೇವರನ್ನ ಆರಾಧನೆ ಮಾಡ್ತಾಯಿದ್ರು. ದೇವರು ಏನು ಮಾಡಿದರು? ಆ ಸ್ಥಳದಲ್ಲಿ ಇಳಿದು ಬಂದರು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಕೀರ್ತನೆ ಆಡುವಂಥ ನಾಲಿಗೆ ನಮ್ಮ ನಾಲಿಗೆ ಆಗಿರಬೇಕು. ಕೆಲವೊಬ್ಬರು ನಾಲಿಗೆ ಮೂಲಕವಾಗಿ ದೇವರ ಹಾಡುಗಳನ್ನು ಆಡೋದಿಲ್ಲ. ನಂಗೆ ಭಾಳ ಸಂತೋಷ. ತಿಮ್ಮಾಪುರ ಸಭೆ ಅಂದರೆ ಅಪ್ಡೇಟೆಡ್ ಸಭೆ ಅಂತ ಹೇಳ್ತೀನಿ ನಾನು, ಎಲ್ಲಿ ಓದಲ್ಲೆಲ್ಲ. ಹಲ್ಲೆಲೂಯಾ. ಅಪ್ಡೇಟೆಡ್ ಅಂದ್ರೆ ಏನು ರೀ? ಅಪ್ಡೇಟೆಡ್ ಅಂದ್ರೆ ಕನ್ನಡದಲ್ಲಿ ಏನಂತೀವಿ? ಆಗಿಂದಾಗಲೇ ನಾವು ಒಂದು ಸ್ವಲ್ಪ ಹೇಳ್ಬಿಟ್ರೆ ಆಯಿತು. ನೆಕ್ಸ್ಟ್ ಈಗ ಎಲ್ದಡ್ಡಿ ಸಭೆಗೆ ಹೋದರೆ ಅವ್ರು ಏನು ಮಾಡ್ತಾರೆ? ನಾವು ಹೋಗೋವರೆಗೂ ಕೂಡ ಏನು ಮಾಡಲ್ಲ, ಅವರು ಪ್ರಾರ್ಥನೆ ಮಾಡಿ ಹಾಡುಗಳನ್ನು ಆಡಿ ಪ್ರಾರ್ಥನೆ ಸ್ಟಾರ್ಟ್ ಮಾಡೋದೇ ಇಲ್ಲ. ನಿಮ್ಗೆ ಒಂದು ಸರಿ ಹೇಳಿದ್ದೀವಿ, ಕಂಟಿನ್ಯೂ ಆಗಿ ನೀವು ಬಂದ ತಕ್ಷಣ ನಾವು ಬರೋ ಸ್ವಲ್ಪ ಲೇಟ್ ಆದರೆ ಏನು ಮಾಡ್ತೀರಿ? ನೀವು ಹಾಡುಗಳನ್ನು ಹಾಡ್ತೀರಿ. ಇಲ್ಲಿ ಈಗೀಗ ಸುಮಾರು ಎಷ್ಟು ಒಂದು 8 ತಿಂಗಳಾಯ್ತು, 9ನೇ ತಿಂಗಳು ರನ್ನಿಂಗ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇನ್ನು ಒಂದು 3-4 ತಿಂಗಳಾದರೆ ಮೊದಲನೇ ವಾರ್ಷಿಕೋತ್ಸವ ಬರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ ಏನಂತೇಳಿ? ಕೀರ್ತನೆಯನ್ನು ಹಾಡಬೇಕು. ಇದರಲ್ಲಿ ಕೆಲವು ಜನ ಚೆನ್ನಾಗಿ ಹಾಡಾಡ್ತೀರಿ, ಇನ್ನು ಕೆಲವು ಜನ ಏನು ಮಾಡಿಬಿಡ್ತೀರಿ? ಹಾಡೋದನ್ನು ಮಿಸ್ ಮಾಡಿಬಿಡ್ತೀರಿ. ಹಲ್ಲೆಲೂಯಾ. ಸಿನಿಮಾ ಹಾಡುಗಳು, ಇನ್ನು ಜಾನಪದ ಹಾಡುಗಳು, ಬೇರೆಯಾದಂಥ ಹಾಡುಗಳನ್ನು ನಮ್ಮ ಬಾಯಿ ಮೂಲಕವಾಗಿ ನಾವು
ಹಾಡಬಾರ್ದು. ದೇವರ ಹಾಡುಗಳನ್ನು ನಾವು ಹಾಡಬೇಕು. ಆ ಬೇರೆ ಹಾಡುಗಳನ್ನು ಹಾಡಿದರೆ ನಮಗೆ ಸಮಾಧಾನ ಸಿಗಲ್ಲ. ದೇವರ ಹಾಡನ್ನು ಸ್ವಲ್ಪ ಹೊತ್ತು ಜಾಗರೂಕತೆಯಿಂದ ದೇವರ ಕಡೆಗೆ ದೃಷ್ಟಿ ಹರಿಸಿ ಸ್ವಲ್ಪ ಹೊತ್ತು ಹಾಡ್ರಿ, ಅದೇನಾಗುತ್ತೆ, ನಮಗೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಪ್ರಿಯರೇ, ನೆಮ್ಮದಿಯನ್ನು ತರುತ್ತೆ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಕೀರ್ತನೆಗಳು ಅಂದರೆ ಏನ್ರಿ, ಹಾಡುಗಳನ್ನು ಹಾಡುವಂಥ ನಾಲಿಗೆ ನಮ್ಮ ನಾಲಿಗೆ ಆಗಿರಬೇಕು. ದಾವೀದನ ಕೀರ್ತನೆಗಳನ್ನು ನಾವು ನೋಡ್ತಾ ಇದ್ದೇವೆ. 73 ಕೀರ್ತನೆಗಳನ್ನು ಬರೆದಿರ್ತಕ್ಕಂಥ ದಾವೀದನ ಯಾವಾಗಲೂ ಕೂಡ ನನ್ನೆದುರಿಗೆ ನಾನು ದೇವ್ರನ್ನ ಇಟ್ಟುಕೊಂಡಿದ್ದೇನೆ, ನಾನು ನನ್ನ ದೇವ್ರನ್ನ ಏನು ಮಾಡ್ತೀನಿ, ಹಾಡಿ ಹೊಗಳಿ ಕೊಂಡಾಡ್ತೀನಿ ಅಂತೇಳಿ ಹೇಳ್ತಾನೆ. ಹಲ್ಲೆಲೂಯಾ. ಚಿಕ್ಕವನು ಕುರಿ ಕಾಯುವಂಥ ವ್ಯಕ್ತಿ, ಎಲ್ಲರೂ ನೆಗ್ಲೆಕ್ಟ್ ಮಾಡಿದ್ರು ಯಾರನ್ನ, ದಾವೀದನನ್ನು. ಆದರೆ ಆ ದಾವೀದ ಯಾರೊಟ್ಟಿಗೆ ಸಮಯವನ್ನು ಕಳೀತಾ ಇದ್ದ, ಇವರೆಲ್ಲರೂ ನೆಗ್ಲೆಕ್ಟ್ ಮಾಡಿದಾಗ 8 ಜನ ಅಣ್ಣ ತಮ್ಮಂದರು, ಲಾಸ್ಟ್ನೇ ಅವರು ಯಾರು, ದಾವೀದ. ಆ ದಾವೀದನನ್ನು ತಂದೆ ತಾಯಿ ನೆಗ್ಲೆಕ್ಟ್ ಮಾಡಿದ್ದಾರೆ, ಅಣ್ಣಂದರು ನೆಗ್ಲೆಕ್ಟ್ ಮಾಡಿದ್ದಾರೆ, ಎಲ್ಲರೂ ನೆಗ್ಲೆಕ್ಟ್ ಮಾಡಿದಾಗ ದಾವೀದನಿಗೆ ಇವನು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅಂತೇಳಿ ಏನು ಮಾಡಿದರು, ಒಂದು 4-5 ಕುರಿಗಳನ್ನು ಕೂಡಿಸಿ ಏನು ಮಾಡಿದರು, ಕುರಿ ಕಾಯಕ್ಕೆ ಹಚ್ಚಿದ್ರು ಪ್ರಿಯರೇ. ಆ ಸಮಯದಲ್ಲಿ ದಾವೀದನ ಯಾರನ್ನ ಸ್ತುತಿ ಮಾಡ್ತಾ ಇದ್ದ, ದೇವರನ್ನು ಹಾಡ್ತಾ ಇದ್ದ. ಹಲ್ಲೆಲೂಯಾ. ದೇವರಿಗೋಸ್ಕರವಾಗಿ ಹಾಡುಗಳನ್ನು ಹಾಡ್ತಾ ಇದ್ದ, ಬರಿತಾ ಇದ್ದ. ದಾವೀದನ ಯಾವಾಗ ಹಾಡುಗಳನ್ನು ಹಾಡ್ತಾ ಇದ್ದೋ ಅಲ್ಲಿ ಯಾರಿಗಾದ್ರೂ ದೆವ್ವಗಳು, ದುರಾತ್ಮ ಶಕ್ತಿಗಳು ಏನಾದರೂ ಬಂದರೆ ಅವು ಏನಾಗ್ತಾ ಇದ್ವು ಅಂತ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಿದ್ವು. ಅಂತಹ ಹಾಡುಗಳನ್ನು ಹಾಡುವಂಥ ವ್ಯಕ್ತಿ ಪ್ರಿಯರೇ ಯಾರು, ದಾವೀದನು. ಹಲ್ಲೆಲೂಯಾ. ಕಾರಣ ಏನ್ರಿ, ಮನಸ್ಸು ಏನು ಮಾಡ್ತಾ ಇದ್ದಾನೆ, ದೇವರಿಗೆ ಪರಿಪೂರ್ಣವಾಗಿ ಕೊಟ್ಟಿದ್ದಾನೆ. ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ, ಬಾಧೆಯಲ್ಲಿದ್ದಾಗ ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಸಂತೋಷ ಬಂದಾಗ, ಬಾಧೆಯಿಂದ ದೇವರು ಬಿಡುಗಡೆ ಮಾಡಿದಾಗ ನಾವು ದೇವರಿಗೆ ಏನು ಮಾಡಬೇಕು, ಹಾಡುಗಳನ್ನು ಹಾಡಬೇಕು ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಕೀರ್ತನೆಗಳನ್ನು ಹಾಡಲಿ ಅಂತೇಳಿ. 14ನೇ ವಚನ ನೋಡ್ರಿ ಪ್ರಾರಂಭದಲ್ಲಿ, ಅವನು ಕೀರ್ತನೆ ಹಾಡಲಿ. ಹಾಡುಗಳನ್ನು ಹಾಡುವಂಥದ್ದನ್ನು ನಾವು ಮರಿಬಾರ್ದು, ಕಲ್ಕೊಬೇಕು. ಹಲ್ಲೆಲೂಯಾ. ನಾವೇನು ಮಾಡ್ಬೇಕ್ರಿ, ಹಾಡುಗಳನ್ನು ಹಾಡುವಂಥದ್ದು ಕಲಿತ್ಕೊಳ್ಬೇಕು. ಯಾವುದು ಸುಮ್ಮನೆ ಬರಲ್ಲ ಮನುಷ್ಯನಿಗೆ, ಕಲೀಲಾರದೆ ಇದ್ದರೆ ಯಾವುದು ಕೂಡ ಬರೋದಿಲ್ಲ. ನಿಮ್ಮ ಮಕ್ಕಳಿಗೆ ಕಲ್ಸಕ್ಕೆ ಹೋಗ್ಬೇಡ್ರಿ, ಅವ್ರು ಹೆಂಗಿರ್ತಾರೆ, ಅರಣ್ಯದಾಗ ಬಿಟ್ಟು ಬರ್ರಿ, ಕಾಡು ಪ್ರಾಣಿಗಳು ಹೆಂಗಿರ್ತಾರೆ ಹಂಗೆ ಇರ್ತಾರೆ ಅವರು ಕೂಡ. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ಮನುಷ್ಯನೇನು ಒಬ್ರು ನೋಡಿ ಒಬ್ರನ್ನ ಕಲ್ಕೊಳ್ಳುವಂಥ. ಅದ್ರ ಸಲುವಾಗಿ ನೀವು ಏನು ಮಾಡ್ತೀರಿ, ಸ್ಕೂಲ್ಗಳಿಗೆ ಕಳಿಸ್ತೀರಿ. ಯಾಕೆ ಕಳಿಸ್ತೀರಿ ಸ್ಕೂಲ್ಗೆ, ಅಲ್ಲಿ ಏನು ಮಾಡ್ತಾರೆ ಮಕ್ಕಳು, ಕಲಿತಾರೆ ಅಂತೇಳಿ ನೀವೇನು ಮಾಡ್ತೀರಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀರಿ. ಅದೇ ರೀತಿಯಾಗಿ ನಾವೇನು ಮಾಡಬೇಕು, ದೇವರಿಗೆ ಹಾಡುಗಳನ್ನು ಹಾಡುವಂಥದ್ದನ್ನು ಕಲಿಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಾಡುಗಳನ್ನು ಹಾಡುವಾಗ ದೇವರು ಏನು ಮಾಡ್ತಾರೆ, ನಮ್ಮ ಮಧ್ಯದಲ್ಲಿ ಎಳೆದು ಬರ್ತಾರೆ. ನಮ್ಮ ಮನಸ್ಸಿಗೆ ಬಹಳ ಸಮಾಧಾನ ಆಗುವಂಥದ್ದು ಯಾವಾಗ್ರಿ, ಆರಾಧನೆ ಒಂದು ಸಮಯದಲ್ಲಿ. ಕೊನೆಯದಾಗಿ 4ನೇ ಅಂಶ ಹೇಳ್ತೀನಿ. ಎಂತಹ ನಮ್ಮ ನಾಲಿಗೆ ಭಕ್ತರ ನಾಲಿಗೆ ಆಗಿರಬೇಕಂದ್ರೆ 107ನೇ ಕೀರ್ತನೆ 8ನೇ ವಚನ. ಕೊನೆಯದಾಗಿ ಸಾಕ್ಷಿಯ ನಾಲಿಗೆ. ಎಂತಹ ನಾಲಿಗೆ, ಸಾಕ್ಷಿ ಕೊಡುವಂಥ ನಾಲಿಗೆ. ಒಂದ್ಸಾರಿ ಓದ್ತೀರಾ, 107 8ನೇ ವಚನ. ತೆಗ್ದಂತ ಓದ್ರಿ. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಮೇಲುಗಳು, ದೇವರು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು, ಆ ಕಾರ್ಯಗಳನ್ನು ನಾವು ನಮ್ಮ ಹತ್ರ ಇಟ್ಕೊಳ್ಬಾರ್ದು, ನಾವು ಇತರರಿಗೆ ನಾವು ತಿಳಿಸುವಂಥವ್ರಾಗಬೇಕು. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯವರು ಗೆದರಾಸೀನರ ಎನ್ನುವಂಥ ಸೀಮೆಯ ಪ್ರಾಂತಕ್ಕೆ ಹೋದಂಥ ಸಮಯದಲ್ಲಿ ಆ ಸ್ಥಳದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಆತನು ಜೀವಿಸಿರ್ತಕ್ಕಂಥ ಒಂದು ಸ್ಥಳವನ್ನು, ಆ ಒಂದು ಸೀಮೆಯನ್ನು ದೇಕಪೋಲೆ ಎನ್ನುವಂಥ ಪ್ರಾಂತ್ಯ ಎಂಬುದಾಗಿ ಏನು ಮಾಡ್ತಾರೆ, ಕರೀತಾರೆ ಪ್ರಿಯರೇ. ಆ ವ್ಯಕ್ತಿಗೆ ಏನಾಗಿದೆ ಅಂದರೆ, ಇಬ್ಬರು ಇದ್ದಾರೆ ಅಲ್ಲಿ, ಅವ್ರಿಗೇನಾಗಿದೆ, ದೆವ್ವ ಬಡ್ಕೊಂಡಿದೆ. ಏನಾಗಿದೆ ರೀ, ದುರಾತ್ಮ ಶಕ್ತಿಯ ಕಾಟ ಇದೆ. ಅನೇಕ ವರ್ಷಗಳಿಂದ ಆತನ ಅದರಿಂದ ಬಾಧೆ ಪಡ್ತಾ ಇದ್ದಾನೆ. ಆತನಿಗೆ ಕೆಲವು ಸಮಯದಲ್ಲಿ ಬೇಡಿಗಳನ್ನು ಹಾಕಿ ಏನು ಮಾಡಿದರೆ, ಗಟ್ಟಿಯಾಗಿ ಬಿಗಿದಿದ್ದಾರೆ. ಆ ಕಬ್ಬಿಣದ ಬೇಡಿಗಳನ್ನು ಕೂಡ ಆತನ ಏನು ಮಾಡ್ತಾ ಇದ್ದಾನೆ, ಕಳಿಸ್ತಾ ಇದ್ದಾನೆ. ಅಷ್ಟು ಶಕ್ತಿ ಯಾವಾಗ ಬಂದಿದೆ ಆತನಿಗೆ, ಒಳಗಡೆ 6,000 ದೆವ್ವಗಳು ಏನು ಮಾಡಿದ್ದಾವೆ, ಒಕ್ಕೊಂಡಿದ್ದಾವೆ. ಎಷ್ಟು ಸಾವಿರ, 6,000 ದೆವ್ವಗಳು ಒಕ್ಕೊಂಡಂಥ ಸಮಯದಲ್ಲಿ ಆ ರೀತಿಯಾಗಿ ಆಗಿರಬೇಕಾದ್ರೆ ಯೇಸು ಸ್ವಾಮಿಯವರು ಆ ಸ್ಥಳಕ್ಕೆ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಪ್ರಿಯರೇ. ಒಂದ್ಸಾರಿ 5ನೇ ಅಧ್ಯಾಯ 3-4 ವಚನಗಳು ಓದ್ರಿ. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು,
ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನೂ ಯಾರೂ ಸರಪಣಿಯಿಂದಲೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು ಅಂತೇಳಿ. ಹಲ್ಲೆಲೂಯಾ. ಅಷ್ಟು ಭಯಂಕರವಾಗಿರ್ತಕ್ಕಂಥ ವ್ಯಕ್ತಿ. ಸಮಾಧಿ ಸ್ಮಶಾನದಲ್ಲಿಯೇ ಮಲ್ಕೊಂತಿದ್ದಂತೆ. ಅಲ್ಲಿ ಯಾವುದೋ ಒಂದು ಆಹಾರ ಸಿಗ್ತಿತ್ತು, ಅದನ್ನೇ ಏನು ಮಾಡ್ತಾ ಇದ್ದ, ಊಟ ಮಾಡ್ತಾ ಇದ್ದ. ಬೇಡಿಗಳು ಸರಪಣಿಗಳೆಲ್ಲ ಕಿತ್ತಾ ಇದ್ದ. ಆತನಿಗೆ ಜನರು ಕಂಡ್ರೆ ಆಗ್ತಾ ಇರಲಿಲ್ಲ. ಕಲ್ಲು ತಗೊಂಡು ಏನು ಮಾಡ್ತಾ ಇದ್ದ, ಒಗಿತಿದ್ದ. ಹಲ್ಲೆಲೂಯಾ. ಚಿಕ್ಕವರು ಇರಬೇಕಾದ್ರೆ, ಒಂದು 5-6ನೇ ಕ್ಲಾಸ್ ಇರಬೇಕಾದ್ರೆ ಯಾರಾದರೂ ನಮಗೆ ಮೊದಲು ಚಿಕ್ಕವರು ಇರ್ಬೇಕಾದ್ರೆ ಹೇಳಿರ್ತಾರೆ, ಅವರು ಬರ್ತಾರೆ ಇವರು ಬರ್ತಾರೆ ಹೊತ್ಕೊಂಡು ಹೋಗ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದಾಗ ನಾವು ಯಾರಾದರೂ ಸ್ವಲ್ಪ ಆ ಕಡೆ ಈ ಕಡೆ ಇದ್ದಂಥವ್ರು, ಕಣ್ಣು ಕಾಣಲಾರ್ದಂಥ ವ್ಯಕ್ತಿಗಳಾಗಿರಲಿ, ಸ್ವಲ್ಪ ಮೆಂಟಲ್ ಶಾಕ್ ಆಗಿ ಕೂದಲುಗಳು ಗಡ್ಡ ಫುಲ್ಲು ಬಿಟ್ಟಂಥ ವ್ಯಕ್ತಿಗಳಾಗಿರಲಿ, ಯಾರಾದರೂ ಬಂದುಬಿಟ್ರೆ ನಾವೇನು ಮಾಡ್ತೀವಿ ರೀ, ಭಾಳ ಭಯ ಪಟ್ಬಿಡ್ತೀವಿ. ಆ ವಯಸ್ಸಿನಾಗ 4, 5ನೇ ಕ್ಲಾಸು 6ನೇ ಕ್ಲಾಸ್ ಇದ್ದಾಗ ಏನು ಮಾಡ್ತೀವಿ ನಾವು, ಅವ್ರು ನೋಡಿ ಭಯಪಟ್ಟು ಕಲ್ ತಗೊಂತೀವಿ. ಫಸ್ಟ್ ಒಬ್ಬರೇ ಇದ್ದರೆ, ಗುಂಪಿದ್ರೆ ಏನು ಭಯ ಇರಲ್ಲ. ಈ ವ್ಯಕ್ತಿಯನ್ನು ನೋಡಿ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಇವನು ಹಂಗೆ ಕಿರಿಸ್ತಾ ಇದ್ದಾನೆ, ಅರಸ್ತಾ ಇದ್ದಾನೆ. ಅವನಿಗೆ ಬೇಡಿಗಳನ್ನು ಹಾಕಿದರೂ ಕೂಡ ಅವನು ಏನು ಮಾಡ್ತಾ ಇದ್ದಾನೆ, ಕಬ್ಬಿಣದ ಸರಪಣಿಗಳನ್ನು ಸುಮ್ಮನೆ ಹಿಂಗೆ ಏನು ಮಾಡ್ತಾ ಇದ್ದಾನೆ, ಕಿತ್ತಿ ಹಾಕ್ತಾ ಇದ್ದಾನೆ. ಅಷ್ಟು ಬಲಾಢ್ಯ. ಯಾಕಂದ್ರೆ ಅವನ ಒಳಗಡೆ ಯಾರಿದ್ದಾರೆ, 6,000 ದುರಾತ್ಮ ಶಕ್ತಿಗಳಿದ್ದಾವೆ ಪ್ರಿಯರೇ. ಮತ್ತು ಕಲ್ಲು ತಗೊಂಡು ಬೇರೆಯವರಿಗೆ ಒಗೆಯುವಂಥದ್ದು ಮಾತ್ರವಲ್ಲ, ತನ್ನ ಮೈಗೆ ತಾನೇನು ಮಾಡ್ತಾ ಇದ್ದಾನೆ, ಹೊಡ್ಕೊಳ್ತಾ ಇದ್ದಾನೆ, ಕುಟ್ಕೊಳ್ತಾ ಇದ್ದಾನೆ. ಯಾರು ಕೂಡ ಅವನು ಹತೋಟಿಗೆ ತರೋದಕ್ಕೆ ಆಗಲಿಲ್ಲ ಅಂತ. ಅವ್ರ ಕುಟುಂಬದವ್ರು ಎಲ್ಲರೂ ಎಷ್ಟೆಷ್ಟೋ ಕಡೆಗೆ ಹೋಗಿ ಬಂದರು, ಆದರೂ ಕೂಡ ಏನಾಗಲಿಲ್ಲ, ಬಿಡುಗಡೆ ಆಗಲಿಲ್ಲ, ಪರಿಹಾರ ಆಗಲಿಲ್ಲ. ಆ ಸ್ಥಳಕ್ಕೆ ಯಾರು ಹೋಗ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ. 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಾಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಆತನಿಗೆ ಬಿಡುಗಡೆ ಕೊಡುವುದಕ್ಕಾಗಿ ಆ ಒಂದು ಸ್ಥಳಕ್ಕೆ ಹೋಗಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ಒಂದು ತಿಮ್ಮಾಪುರ ಗ್ರಾಮದಲ್ಲಿ ಪ್ರಾರ್ಥನೆ ಪ್ರಾರಂಭ ಆಗಬೇಕಾದ್ರೆ ದೊಡ್ಡದಾಗಿರ್ತಕ್ಕಂಥ ಸಾಕ್ಷಿ ಆದರೂ ಇಲ್ಲಿ ಒಂದು ಗ್ರಾಮದಲ್ಲಿ ಮೃತ್ಯುಂಜಯ ಅವರು. ಹಲ್ಲೆಲೂಯಾ. ಇವ್ರದ್ದು ಮತ್ತು ಇನ್ನೊಬ್ರು ಯಾರು ಅಯ್ಯಪ್ಪ ಅಂತೇಳಿ, ಯಾರೋ ಪಾಪ ಅವರು ಚಿಕ್ಕ ಮಗು ಇದ್ದಾಗ ಪ್ರೇರಿಗೆ ಬರ್ತಿದ್ರು ಅಂತವ್ರು. ತಂದೆ ಹೆಸರು ಅಯ್ಯಪ್ಪ, ಮಗನ ಹೆಸರು ಅಯ್ಯಪ್ಪ ಅಂತ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಮತ್ತು ಇವ್ರ ತಂದೆಯವರು ಕೂಡ ಡಾಕ್ಟ್ರು ಯಾವುದು ಕೂಡ ಏನು ಹೇಳಿಲ್ಲ, ಬದುಕ್ತಾರಂತೇಳಿ ಹೇಳಿಲ್ಲ. ಆ ಸಮಯದಲ್ಲಿ, ಇವಾಗಲ್ಲ, ಮೊನ್ನೆ ಆಕ್ಸಿಡೆಂಟ್ ಆಗಿರುವಂಥದ್ದು ಬೇರೆ. ಹಲ್ಲೆಲೂಯಾ. ಮೊದಲು ಆರಾಮಿರಲಿಲ್ಲ ಅವ್ರ ತಂದೆಯವರಿಗೆ. ಹಲ್ಲೆಲೂಯಾ. ಎಲ್ಲ ಅದ್ಭುತಗಳು ಮಾಡಿದ ಮೇಲೆ ದೇವರು ಏನು ಮಾಡಿದ್ರು, ಈ ಸ್ಥಳದಲ್ಲಿ ಈ ಜನರಿಗೋಸ್ಕರವಾಗಿ, ಇಲ್ಲಿ ಯಾರಿದ್ದಾರೋ ಅವರೆಲ್ಲರಿಗೋಸ್ಕರವಾಗಿ ಅವರು ಕೂಡ ರಕ್ಷಣೆ ಹೊಂದಬೇಕಂತೇಳಿ ಈ ಸ್ಥಳದಲ್ಲಿ ದೇವರು ಕಾಲಿಟ್ಟರು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಆ ಗೆರಾಸೇನರ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿಯ ಜೀವಿತದಲ್ಲಿ ಭಯಂಕರವಾಗಿ ಮನೆಯಲ್ಲಿ ಹೊರಗಡೆ ಹಾಕಿದ್ದಾರೆ. ಮನೆಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಆತ ಊಟ ಏನು ಮಾಡ್ತಾ ಇದ್ದಾನೋ ಏನಿಲ್ಲ. ಹಲ್ಲೆಲೂಯಾ. ಒಂದು ದಿವಸ ಸಿಕ್ಕರೆ ಒಂದು ದಿವಸ ಸಿಗಲಾರದಂಥ ಪರಿಸ್ಥಿತಿ. ಅಂಥವ್ರನ್ನ ಯಾರಾದರೂ ಕರ್ಕೊಂತಾರೆ ಮನೆ ಬಳಿಯಲ್ಲಿ. ಹಲ್ಲೆಲೂಯಾ. ಸಮಾಧಿಯಲ್ಲಿ ಆತನೇನು ಮಾಡ್ತಾ ಇದ್ದಾನೆ, ವಾಸ ಮಾಡ್ತಾ ಇದ್ದಾನೆ ಪ್ರೇರ. ಆ ಸ್ಥಳಕ್ಕೆ ಯೇಸು ಸ್ವಾಮಿ ಹೋದಾಗ ಒಂದೇ ಮಾತು ಯೇಸು ಸ್ವಾಮಿ ಅವ್ರು ಅಂದಿದ್ದು ಏನಂತ ಹೇಳಂತ ಇದ್ದಾರೆ ರೀ, ಎಲ್ಲ ದೆವ್ವ ಈ ಮನುಷ್ಯನನ್ನು ಬಿಟ್ಟು ಹೊರಟು ಹೋಗಂತೇಳಿ ಒಂದೇ ಮಾತಿಗೆ ಆ ದೆವ್ವಗಳೆಲ್ಲವೂ ಏನಾದಂತೆ ಬಿಟ್ಟು ಆ ಮನುಷ್ಯನನ್ನು ಬಿಟ್ಟು ಹೊರಟೋದ ಮೇಲೆ ಅಲ್ಲಿ ವಾಕ್ಯದಲ್ಲಿ ನೋಡ್ರಿ, 16ನೇ ವಚನ 15ರಿಂದ ಓದ್ರಿ. ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ಬಟ್ಟೆಗಳು ಇರಲಾರದ ರೀತಿಯಲ್ಲಿದ್ದ ಆ ವ್ಯಕ್ತಿ. ಹಲ್ಲೆಲೂಯಾ. ಈಗ ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತ್ಕೊಂಡಿದ್ದಾನೆ. ಆತನನ್ನು ನೋಡಿ ಜನರು ಹೆದರ್ತಾ ಇದ್ದಾರೆ. ಇವನು ಮತ್ತೆ ಎಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಆ್ಯಕ್ಟಿಂಗ್ ಮಾಡಿ ನಾವು ಹತ್ರ ಹೋದ ತಕ್ಷಣ ಕಲ್ಲು ತಗೊಂಡು ನಮ್ಮನ್ನು ಎಲ್ಲಿ ಹೊಡಿಬೇಕು ಅಂತೇಳಿ ಆ್ಯಕ್ಷನ್ ಮಾಡ್ತಾ ಇದ್ದಾನೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ ಜನರು. ಆದರೆ ಆತನಿಗೇನಾಗಿದೆ, ಪರಿಪೂರ್ಣವಾಗಿ
ಬಿಡುಗಡೆಯಾಗಿದೆ ಪ್ರಿಯರೇ, ಸ್ವಸ್ಥತೆಯಾಗಿದೆ. ಆ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ನಡೆದ ಸಂಗತಿಯನ್ನು ನೋಡಿದ್ದವರು ಆ ದೆವ್ವ ಹಿಡಿದಿದ್ದವನಿಗೆ ಹೀಗಾಯಿತೆಂಬುದನ್ನು ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು, ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಹಲ್ಲೆಲೂಯಾ. ನೋಡ್ರಿ, ದೇವರಲ್ಲಿ ಅದ್ಭುತ ಮಾಡಿದಾನೆ. ದೇವರನ್ನೇ ಸೇರಿಸ್ಕೊಳ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಜನರು. ಕಾರಣ ಏನ್ರಿ? ಅವರಿಗೆ ಸತ್ಯ ಬೇಕಾಗಿಲ್ಲ. ನಾವು ಅನ್ಯಾಯದಲ್ಲಿದ್ದೇವೆ, ಅಕ್ರಮದಲ್ಲಿದ್ದೇವೆ, ಪಾಪದಲ್ಲಿದ್ದೇವೆ. ನಾವು ಹಿಂಗೆ ಇರ್ತೀವಿ ಹೊರತಾಗಿ ನೀವು ಬಂದರೆ ನಾವು ಕೆಲವೊಂದು ಬಿಡಬೇಕಾಗತ್ತೆ. ಸತ್ಯ ಮಾರ್ಗ ಬರೀ ಸುಳ್ಳನ್ನೇ ಹೇಳುವಂಥವ್ರು, ಸುಳ್ಳನ್ನೇ ಹಿಂಬಾಲಿಸಿ ನಡೆಯುವಂಥವ್ರು, ಪಾಪದ ಮಾರ್ಗದಲ್ಲಿ ಜೀವಿಸುವಂಥವ್ರು, ಅದೆಲ್ಲ ಬಿಟ್ಟು ಹೊರಟೋಗೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವು ಅದರಲ್ಲೇ ಇರ್ತೀವಿ. ನಾವು ನರಕಕ್ಕೆ ಹೋದ್ರೆ ಚಿಂತಿಲ್ಲ, ನಮ್ಗೆ ಯೇಸು ಸ್ವಾಮಿ ಬೇಡ ಎನ್ನುವಂಥ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಬಿಟ್ಟು ಹೊರಟೋಗು ಯೇಸುವೆ ಅಂತೇಳಿ ಹೇಳಿದಂಥ ಸಮಯದಲ್ಲಿ ಸ್ವಾಮಿಯವರು ದೋಣಿಯನ್ನು ಹತ್ತಿ ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಪ್ರೇರೆ. ಯಾವ ವ್ಯಕ್ತಿಗೆ ದೆವ್ವ ಹಿಡಿದಿತ್ತಲ್ಲ, ಆ ದೆವ್ವ ಹಿಡಿದಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿಯ ಬಳಿಗೆ ಬಂದು, ನಾನು ನಿಮ್ಮ ಜೊತೆಗೆ ಬರ್ತೇನೆ, ನಿಮ್ಮಲ್ಲೇ ನಾನು ಇರ್ತೇನೆ. ಮೃತ್ಯುಂಜಯವ್ರು ಭಾಳ ಸರಿ ಕೇಳೋರು, ಇಲ್ಲ ನಾನು ಅಲ್ಲೇ ಬಂದು ಮಠದಾಗ ಇದ್ಬಿಡ್ತೀನಿ, ಅಲ್ಲೇ ಮಠದಾಗ ಇದ್ಬಿಡ್ತೀನಿ, ದೇವ್ರು ನನಗೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಅದ್ಭುತವಾದ ಕಾರ್ಯ ಮಾಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದ ಪ್ರೇರೆ, ಆ ವ್ಯಕ್ತಿ ಯಾವಾಗ ಯೇಸುವಿನ ಬಳಿಗೆ ಬಂದು ಆ ವಿಷಯವನ್ನು ಹೇಳಿದ್ರು, ಸ್ವಾಮಿಯವರು ಒಂದೇ ಮಾತು ಹೇಳಿದ್ದು. ಏನಂತ ಹೇಳಿದ್ರಿ? ಓದ್ರಲ್ಲಿ ವಚನ, ನೆಕ್ಸ್ಟ್ ವರ್ಸ್ ಓದ್ರಿ ಎಲ್ಲಪ್ಪವ್ರಿ. ಇರಗೊಡದೆ ಅವನಿಗೆ ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂಥೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು. ದೇವರಿಂದ ಅದ್ಭುತ ಹೊಂದಿದ ಮೇಲೆ ಅದನ್ನು ಮುಚ್ಚಿಟ್ಕೊಳ್ಬಾರ್ದು. ನಾವು ಏನು ಮಾಡ್ಬೇಕ್ರಿ? ಇತರರಿಗೆ ಹೇಳಬೇಕು, ಸ್ವಾಮಿಯವರು ಇಂಥ ಒಂದು ಅದ್ಭುತವನ್ನು ಮಾಡಿದ್ದಾರೆ. 50 ಕುಟುಂಬಗಳು ಇವತ್ತಿಗೆ ಮಕ್ಕಳಾಗಲಾರ್ದಂಥವ್ರು 50 ಕುಟುಂಬಗಳು, ವೈದ್ಯರಿಂದ ಕೈ ಬಿಟ್ಟಂಥವ್ರು 50 ಕುಟುಂಬಗಳು, ಅವರಿಗೆ ಸಂತಾನ ಭಾಗ್ಯ ಆಗಿಲ್ಲ, ಆದರೆ ದೇವರು ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ವೈದ್ಯರು ಹೇಳಿದ್ದಾರೆ, ನೀವು ನಿಮ್ಮ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಹಲ್ಲೆಲೂಯಾ. ಒಬ್ರಿಗಾದ್ರೂ ಹೇಳಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊನ್ನೆ ರೀಸೆಂಟಾಗಿ ಇವತ್ತಿಗೆ ನಾಳೆ ಮಂಗಳವಾರ ಬಂದರೆ 15 ದಿವಸ ಆಗುತ್ತೆ. 16 ವರ್ಷಗಳ ನಂತರ ದೇವರು ಏನು ಮಾಡಿದ್ರು, ಗರ್ಭಫಲ ಕೊಟ್ಟರು ಪ್ರೇಯರ್. ಚಿಕ್ಕಲ್ಪರ್ವಿಯಿಂದ ಪ್ರಾರ್ಥನೆಗೆ ಬರ್ತಾ ಇದ್ರು ಅವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯಾರು ನಂಬಿಕೆಯಿಂದ ಇರ್ತಾರೋ, ಯಾರು ದೇವ್ರನ್ನ ಪರಿಪೂರ್ಣವಾಗಿ ಹಿಡ್ಕೊಂಡಿರ್ತಾರೋ ಅವ್ರ ಮೊರೆ ಇವತ್ತಲ್ಲದೆ ದೇವ್ರು ನಾಳೆ ಖಂಡಿತವಾಗಿ ಏನು ಮಾಡ್ತಾನೆ, ಕೇಳ್ತಾನೆ. ಬಿಡುಗಡೆಯನ್ನು ಕೊಡ್ತಾನೆ. ಈ ವ್ಯಕ್ತಿಗೆ ತನಗೆ ಆಗಿರ್ತಕ್ಕಂಥ ಕಾರ್ಯಗಳನ್ನು ಸ್ವಾಮಿ ಯಾವಾಗ ಹೇಳು ಎಂಬುದಾಗಿ ಹೇಳಿದ್ದಾರೋ ಆ ಸಮಯದಲ್ಲಿ ಆ ವ್ಯಕ್ತಿ ಸುಮ್ಮನೆ ಕೂಡ್ತಾ ಇಲ್ಲ. ಏನು ಮಾಡ್ತಾ ಇದ್ದಾನೆ, ಸ್ವಸ್ಥ ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿ ಉಳ್ಳವನಾಗಿ ದೇವರ ವಿಷಯವಾಗಿ ಆತನ ಏನು ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಪ್ರೇರ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯ ಪಟ್ಟರು. ಹಲ್ಲೆಲೂಯಾ. ಸ್ವಸ್ಥತೆ ಹೊಂದಿದ ಮೇಲೆ, ಬಿಡುಗಡೆ ಹೊಂದಿದ ಮೇಲೆ, ಆ ಆರೋಗ್ಯವನ್ನು ಹೊಂದಿಕೊಂಡ ಮೇಲೆ, ದೇವರಿಂದ ಅದ್ಭುತವನ್ನು ಹೊಂದಿಕೊಂಡ ಮೇಲೆ ಎಷ್ಟು ಜನರಿಗೆ ನೀವು ಸುವಾರ್ತೆಯನ್ನು ತಿಳಿಸಿದ್ದೀರಿ. ಹಲ್ಲೆಲೂಯಾ. ದೇವರು ನನಗೆ ಇಂತಿಂಥ ಉಪಕಾರವನ್ನು ಮಾಡಿದಾನಂತೇಳಿ. ಇಲ್ಲಿ ಯಾರೋ ಅಯ್ಯಮ್ಮ ಹೆಸರೇನಿದೆ, 9 ವರ್ಷಗಳ ನಂತರ ಹೆಸರೇನಮ್ಮ ಅವ್ರದ್ದು, ಲಕ್ಷ್ಮಿ ಅವ್ರಿ, ಅಯ್ಯಮ್ಮ ಶಿವಗೇನಪ್ಪ. 9 ವರ್ಷಗಳ ನಂತರ ದೇವರು ಅವ್ರ ಜೀವಿತದಲ್ಲಿ ಏನು ಮಾಡಿದ್ರಿ, ಅದ್ಭುತ ಕಾರ್ಯವನ್ನು ಮಾಡಿದರು. ಹಲ್ಲೆಲೂಯಾ. ಅನೇಕರು ಮರೆತು ಬಿಡ್ತಾರೆ, ಆದರೆ ದೇವರು ಕೊಟ್ಟಿರುವಂಥದ್ದು ನಾನು ಎಂದೂ ಕೂಡ ಮರೆಯಲ್ಲ. ಹಲ್ಲೆಲೂಯಾ. ದೇವರೇ ಕೊಟ್ಟಿರುವಂಥದ್ದು 9 ವರ್ಷಗಳವರೆಗೆ ಅವರು ಎಲ್ಲೆಲ್ಲಿ ತಿರುಗಿದ್ದಾರೆ, ಏನೇನು ಮಾಡಿದ್ರು ಅದು ದೇವ್ರಿಗೆ ಗೊತ್ತು. ದೇವ್ರ ಸನ್ನಿಧಾನಕ್ಕೆ ಬಂದರು ಪ್ರಾರಂಭದಲ್ಲಿ.
ಹಲ್ಲೆಲೂಯಾ. ಅದ್ಭುತವಾಗಿ ದೇವರಿಗೆ ಅವರಿಗೆ ಗರ್ಭಫಲವನ್ನು ಅನುಗ್ರಹ ಮಾಡಿದ ಪ್ರೇಯರ್. ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂದರೆ, ದೇವರು ನಿಮಗೆ ಮಾಡಿದಂಥ ಉಪಕಾರಗಳನ್ನು ನೀವೇನು ಮಾಡಬೇಕು? ಸಾಕ್ಷಿಯನ್ನು ಹೇಳಬೇಕು. ದೇವರು ನಿಮ್ಮ ಜೀವಿತದಲ್ಲಿ ಎಂತೆಂಥ ಉಪಕಾರ ಮಾಡಿದಾನೋ, ನಿಮ್ಮನ್ನು ಕರುಣಿಸಿ ಯಾವ ಯಾವ ಬಿಡುಗಡೆಯನ್ನು ನಿಮ್ಮ ಜೀವಿತದಲ್ಲಿ ಮಾಡಿದಾನೋ, ಯಾವ್ಯಾವ ವಿಷಯದಿಂದ ಬಂಧನಗಳಿಂದ ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೋ ಆ ವಿಷಯಗಳನ್ನು ಸಾರುವಂಥವ್ರು ನೀವು ಆಗಬೇಕು. ಹಲ್ಲೆಲೂಯಾ. ನೀವು ಮಾತಾಡ್ರಿ, ಅವ್ರು ನಂಬಲಾರ್ದೇ ಇರಲಿ, ಅದು ಸೆಕೆಂಡ್ರಿ, ಅದು ಹಲ್ಲೆಲೂಯಾ. ನೀವು ಹೇಳಿದರೆ ನಿಮಗೇನು ಬರುತ್ತೆ? ಆಶೀರ್ವಾದ ಬರುತ್ತೆ. ಒಬ್ಬರನ್ನ ದೇವ್ರ ಕಡೆಗೆ ತಿರುಗಿಸಿದರೆ ಏನಂತಾರೆ? ಪರಲೋಕದಾಗ ಹಬ್ಬ, ಭೂಲೋಕದಾಗ ಹಬ್ಬಗಳು ಒಬ್ಬೊಬ್ಬರು ಒಂದೊಂದು ದಿವಸ ಮಾಡ್ಕೊತಾರೆ. ಹಲ್ಲೆಲೂಯಾ. ಪರಲೋಕದಾಗ ಯಾವಾಗ ಹಬ್ಬ ಆಗುವಂಥದ್ದು? ಒಬ್ಬ ಪಾಪಿ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿದಾಗ ಪ್ರಿಯರೇ, ನೀನು ಹೇಳುವಂಥ ಸಾಕ್ಷಿಯ ಮೇಲೆ ಅದು ಪ್ರಭಾವ ಬೀರುತ್ತಲ್ಲಿ. ಆ ವ್ಯಕ್ತಿ 6,000 ದೆವ್ವಗಳನ್ನು ಹಿಡಿದಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಈಗ ಯೇಸು ಕ್ರಿಸ್ತನ ಕುರಿತಾಗಿ ಸಾರಿ ಹೇಳ್ತಾ ಇದ್ದಾನೆ. ದೇವರು ನನಗೆ ಇಂತಿಂಥ ಉಪಕಾರ ಮಾಡಿದ, ನಾನು ಬಟ್ಟೆ ಇರಲಾರ್ದೆ ಇರ್ತಾ ಇದ್ದೆ, ನನಗೆ ಬೇಡಿಗಳು ಆಗ್ತಾ ಇದ್ದರೆ ಕಲ್ಲು ತಗೊಂಡು ಒಗಿತಾ ಇದ್ದೆ, ಕಲ್ಲು ತಗೊಂಡು ನಾನು ಕುಟ್ಟಿಕೊಳ್ತಾ ಇದ್ದೆ, ನನ್ನ ಭಯಂಕರ ಪರಿಸ್ಥಿತಿ ಇತ್ತು, ಸೈತಾನನ್ನ ಆಳ್ತಾ ಇದ್ದ ಆ ಸಮಯದಲ್ಲಿ ನನಗೆ ಯೇಸು ಕ್ರಿಸ್ತನು ಬಂದು ಏನು ಮಾಡಿದ? ಬಿಡುಗಡೆ ಕೊಟ್ಟ, ಸ್ವಸ್ಥತೆ ಕೊಟ್ಟ, ಆತ ನನ್ನನ್ನು ಕರುಣಿಸಿದ ಅಂಥೇಳಿ ಏನು ಮಾಡಿದ? ಆ ವ್ಯಕ್ತಿ ಇತರರಿಗೆ ಸಾರುವುದಕ್ಕೆ ಪ್ರಾರಂಭ ಮಾಡಿದ ಪ್ರೇರೆ. ಅವನನ್ನು ನೋಡಿ ಎಲ್ಲರೂ ಭಯಪಡ್ತಾ ಇದ್ದಾರೆ. ಯಾಕೆ ಹೇಳ್ರಿ? ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೇಮೋ ಅಂತೇಳಿ. ಹಲ್ಲೆಲೂಯಾ. ಆದರೆ ಸ್ವಲ್ಪ ದಿವಸಗಳ ನಂತರ ಆತನ ಸುವಾರ್ತೆಯನ್ನು ಪರಿಪೂರ್ಣವಾಗಿ ಸಾರಿದ ಮೇಲೆ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಏನು ಮಾಡ್ತಾ ಇದ್ದಾರೆ? ಯೇಸುವನ್ನು ನಂಬುತ್ತಾ ಇದ್ದಾರೆ, ವಿಶ್ವಾಸ ಇಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ, ನಿಮ್ಮ ನಾಲಿಗೆ ಮೊದಲನೇದಾಗಿ ಯಾವ ನಾಲಿಗೆ ಆಗಿರಬೇಕು? ಸ್ತುತಿಸುವಂಥ ನಾಲಿಗೆ. ಸ್ತುತಿಸುವಂಥ ನಾಲಿಗೆ ಇರುವಂಥವ್ರು ಯಾವ ವಿಷಯದಲ್ಲಿ ಕೂಡ ಭಯಪಡುವಂಥದ್ದು ಅವಶ್ಯಕತೆ ಇಲ್ಲ. ಎರಡನೇದಾಗಿ ಯಾವ ನಾಲಿಗೆ ಆಗಿರಬೇಕು? ಪ್ರಾರ್ಥಿಸುವಂಥ ನಾಲಿಗೆ. ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡಿರುವಂಥದ್ದು ಖಂಡಿತವಾಗಿ ಒಂದಲ್ಲ ಒಂದು ದಿವಸ ದೇವರು ಅದನ್ನು ಏನು ಮಾಡ್ತಾನೆ? ನೆರವೇರಿಸ್ತಾರೆ. ಮೂರನೇದಾಗಿ ಹಾಡುಗಳು ಹಾಡೋಕ್ಕೆ ಬರೋದಿಲ್ಲ ಅನ್ನಬಾರ್ದು, ಪ್ರಾರ್ಥನೆ ಮಾಡೋದಕ್ಕೆ ಬರೋದಿಲ್ಲ ಅನ್ನಬಾರ್ದು. ಬರೋದಿಲ್ಲ ಅನ್ನೋವಂಥ ಮಾತು ಬರಲೇಬಾರ್ದು ನಮ್ಮ ಬಾಯಲ್ಲಿ. ಹಲ್ಲೆಲೂಯಾ. ನಮಗೆ ಬರುತ್ತೆ, ದೇವರು ನಮಗೆ ಮಾತಾಡುವಂಥ ಶಕ್ತಿಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ಎಂಥ ನಾಲಿಗೆ ಇರಬೇಕು? ಸಾಕ್ಷಿಯನ್ನು ಹೇಳುವ ನಾಲಿಗೆ. ದೇವರು ಮಾಡಿದ ಉಪಕಾರಗಳನ್ನು ನಿನ್ನಲ್ಲಿ ಇಟ್ಕೊಳ್ಳೋದಲ್ಲ, ಇತರರಿಗೆ ನೀನು ತಿಳಿಸಬೇಕು. ಅದ್ಭುತಗಳ ನಿನ್ನಲ್ಲಿ ಇಟ್ಕೊಳ್ಳೋದಲ್ಲ, ಇತರರಿಗೆ ನೀವು ತಿಳಿಸಬೇಕು. 3 ಆಫ್ಟ್ರಿಂದ ಬಿದ್ದಿರ್ತಕ್ಕಂಥ ಮೃತ್ಯುಂಜಯವರು ಅಲ್ಲಿ ಹೋದ ತಕ್ಷಣ ಅವ್ರು ಕೇಳಿದ್ರಂತ, ಅಲ್ಲಪ್ಪ ನೀನು ಹೋಗ್ಬಿಟ್ರ ಅಂತ ಹೇಳಿದ್ರು, ಮತ್ತೆ ಇಲ್ಲಿಗೆ ಕೆಲಸ ಮಾಡೋದಕ್ಕೆ ನೀನು ಬಂದೀಯ ಅಂತೇಳಿ ಹೇಳಿದ್ರಿ. ಹಾಂ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗಾದರೂ ಹೋಪ್ ಇತ್ತ, ಯಾರಿಗಾದ್ರೂ ನಿರೀಕ್ಷೆ ಇತ್ತ? ಎಲ್ಲರೂ ಕೈ ಬಿಟ್ಟಿದ್ರು. ಆದರೆ ದೇವ್ರು ಏನು ಮಾಡಿದ? ಕೈ ಹಿಡಿದ ಪ್ರೇಯರ್. ಅದ್ರ ಸಲ ವಾಕ್ಯ ಹೇಳ್ತಾ ಇದೆ, ಅವರಿಗೆ ಆಗಿರುವಂಥದ್ದು ಈಗ ಈ ದೆವ್ವ ಹಿಡಿದಿರ್ತಕ್ಕಂಥ ವ್ಯಕ್ತಿಯ ಸ್ಥಾನದಲ್ಲಿ ಈಗ ಯಾರಿದ್ದಾರೆ? ಮೃತ್ಯುಂಜಯ ಅವರಿದ್ದಾರೆ. ನಿಮ್ಮ ಜೀವಿತದಲ್ಲಿ ನಿಮಗೆ ದೇವರು ಯಾರ್ಯಾರು ಒಬ್ಬ ಅದ್ಭುತ ಕಾರ್ಯಗಳು ಮಾಡಿದಾರೋ ಅವರೆಲ್ಲ ಆತನ ಪರವಾಗಿ ಯಾರಿದ್ದೀರಿ? ಈಗ ನೀವೆಲ್ಲರೂ ಕೂಡ ಇದ್ದೀರಿ. ನಿಮ್ಮ ನಾಲಿಗೆ ಹೆಂಗಿರಬೇಕು? ದೇವರು ಮಾಡಿದ ಉಪಕಾರವನ್ನು ಇತರರಿಗೆ ತಿಳಿಸುವಂಥ ನಾಲಿಗೆ ಆಗಿರಬೇಕು. ಆತನ ಸ್ವಸ್ಥ ಬುದ್ಧಿಯುಳ್ಳವನಾದ, ಮತ್ತೆ ಪಾಪದ ಕಡೆಗೆ ಹೋಗಲಿಲ್ಲ, ಮತ್ತೆ ಕೆಟ್ಟ ಕಾರ್ಯಗಳ ಕಡೆಗೆ ಆತ ಹೋಗಲಿಲ್ಲ. ಸಾಕ್ಷಿಯ ಜೀವಿತವನ್ನು ಜೀವಿಸುವಂಥ ವ್ಯಕ್ತಿ. ಈಗ ಯಾರು ನೀವು ಕುಡಿಯೋಕೆ ಹೋಗ್ಬೇಡ್ರಿ, ಯಾರು ನೀವು ತಿಕ್ಕಕ್ಕೆ ಹೋಗ್ಬೇಡ್ರಿ, ಯಾರು ನೀವು ಸೇದಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾ ಹೇಳಿ ನಾನೇ ಕುಡಿದ್ನಿ ಅಂತ ತಿಳ್ಕೊರಿ, ನಾನೇ ಸೇದಕ್ಕೆ ನಿಂತ ಅಂತ ತಿಳ್ಕೊರಿ, ನಾನೇ ಗುಟ್ಕ ಹಾಕ್ಕೊಂಡು ಅಂತ ತಿಳ್ಕೊರಿ. ಅಯ್ಯೋ ಅದೇನಂತಾರೆ ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಅಂತ, ಅದ್ರಂಗೆ ಆಗಿಬಿಡುತ್ತೆ. ಹಲ್ಲೆಲೂಯಾ. ಇತರರಿಗೆ ನಾವು ಹೇಳಬೇಕಾದ್ರೆ ನಾವು ಹೆಂಗಿರ್ಬೇಕು ರೀ? ದೇವರ ಮಾರ್ಗದಲ್ಲಿ ಪರಿಪೂರ್ಣವಾಗಿ ಪರಿಶುದ್ಧರಾಗಿ ಇರಬೇಕು. ನಾವೇ ಸರಿಗಿಲ್ಲ ಅಂದರೆ ಇತರರಿಗೆ ಹೇಳೋಕ್ಕೆ ಹೋದ್ರೆ ಏನಾಗುತ್ತಾ? ಅವ್ರು ನಮ್ಮ ಮಾತು ಕೇಳ್ತಾರಾ? ಕೇಳಲ್ಲ. ಅದರ ಸಲುವಾಗಿ ಸಾಕ್ಷಿಯ ಜೀವಿತ ಜೀವಿಸುವುದಕ್ಕಿಂತ ಮುಂಚಿತವಾಗಿ, ಇತರರಿಗೆ ಸಾಕ್ಷಿ ಹೇಳೋದಕ್ಕಿಂತ ಮುಂಚಿತವಾಗಿ ಪರಿಪೂರ್ಣವಾದ ಸಾಕ್ಷಿಯ ಜೀವಿತ ನಮ್ಮದು ಆಗಿರಬೇಕು. ನಾವು ತೊಳೆದಂಥವ್ರು ಆಗಿದ್ದರೆ ಮೊದಲು ಆ ಥರ ಇದ್ದರು, ಆದರೆ ಈಗ ಅವ್ರು ಆ ಥರ ಇಲ್ಲ. ದೇವ್ರ ಹತ್ರ ಇದ್ದಾರೆ, ದೇವ್ರ ಬಳಿಯಲ್ಲಿದ್ದಾರೆ. ಅವ್ರ ಬಾಯಿಂದ ಸುಳ್ಳಿನ ನಾಲಿಗೆ ಬರಲ್ಲ, ಹೊಟ್ಟೆ ಕಿಚ್ಚಿನ ನಾಲಿಗೆ ಇರಲ್ಲ, ಯಾವುದೇ ಹರಟೆ ಮಾತುಗಳಿರಲ್ಲ. ಅವ್ರ ನಾಲಿಗೆ ಒಳ್ಳೆಯ ನಾಲಿಗೆ ಈಗ ಆಗಿದೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಜೀವನ ಮರಣಗಳು ನಾಲಿಗೆ ವಶ. ಯಾರು ವಾಕ್ಯವನ್ನು ದೇವರನ್ನು ಪ್ರೀತಿಸ್ತಾರೋ ಅವರು ಅದರ ಲಾಭವನ್ನು
ಪಡಿತಾರೆ ಪ್ರಿಯರೇ. ಹಲ್ಲೆಲೂಯ. ನಾಲಿಗೆ ಭಾಳ ಮುಖ್ಯ. ಇದೇ ಕಿಚ್ಚು, ಇದೇ ಜಗಳ ಇಡೋದು, ಇದರ ಮೂಲಕವಾಗಿ ಅನೇಕ ಕಾರ್ಯಗಳು ಇರುವಂಥದ್ದು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಿಮ್ಮ ನಾಲಿಗೆ ಸ್ತುತಿಸುವಂಥ ನಾಲಿಗೆ ಆಗಿರಬೇಕು, ಪ್ರಾರ್ಥಿಸುವಂಥ ನಾಲಿಗೆ ಆಗಿರಬೇಕು, ದೇವರಿಗೆ ಕೀರ್ತನೆಗಳನ್ನು ಹಾಡುವಂಥ ನಾಲಿಗೆ ಆಗಿರಬೇಕು, ಕೊನೆಯದಾಗಿ ದೇವರ ಉಪಕಾರಗಳನ್ನು ಸಾರುವ ನಾಲಿಗೆ, ಸಾಕ್ಷಿಯ ನಾಲಿಗೆ ನಿಮ್ಮದು ಆಗಿರಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ಒಬ್ರಿಗಾದ್ರೂ ನೀವು ತಿಳಿಸಿದ್ದೀರಾ? ಆ ವ್ಯಕ್ತಿ ಪರಿಪೂರ್ಣವಾಗಿ ಬದಲಾದ ಮೇಲೆ ಸ್ವಸ್ಥ ಬುದ್ಧಿಯುಳ್ಳವನಾದ, ಪುನಃ ತನ್ನ ಬುದ್ಧಿಯನ್ನು ಬದಲಾವಣೆ ಮಾಡಿಕೊಳ್ಳಲಿಲ್ಲ, ದೇವರ ಮಾರ್ಗದಲ್ಲಿ ಸ್ಥಿರವಾಗಿ ಇದ್ದು ಆತ ಜೀವಿಸಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರೇಯರ್, ನಿನ್ನ ಜೀವಿತ ಯಾವ ರೀತಿಯಾಗಿದೆ? ದೇವರಲ್ಲಿ ಇದ್ದೀಯಾ ಮತ್ತೆ ಪಾಪದ ಕಾರ್ಯಗಳ ಕಡೆಗೆ ಹೋಗ್ತಾ ಇದೆಯಾ? ದೇವರಲ್ಲಿ ಇದ್ದೀಯಾ ಮತ್ತೆ ತಪ್ಪಾದ ಕಾರ್ಯಗಳ ಕಡೆಗೆ ಹೋಗ್ತಾ ಇದೆಯಾ? ಒಂದು ಸಾರಿ ನೀನು ಆಲೋಚನೆ ಮಾಡ್ಕೊ, ಒಂದು ಸಾರಿ ನೀನು ಪರೀಕ್ಷೆ ಮಾಡ್ಕೋ. ಪ್ರಿಯನೇ ಪ್ರಿಯಳೇ, ದೇವರ ನಿನಗೆ ಸಿಕ್ಕಿರುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಭಾಗ್ಯ. ಅದನ್ನು ಹೊಂದಲಾರದೆ ಎಷ್ಟೋ ಜನರು ಇದ್ದಾರೆ ಪ್ರಿಯರೇ. ನಮಗಾದರೂ ಸತ್ಯವಂತನು ಸೃಷ್ಟಿಕರ್ತನಾದ ದೇವರು ಸಿಕ್ಕಿರುವಂಥದ್ದು ನಮ್ಮ ದೊಡ್ಡದಾಗಿರ್ತಕ್ಕಂಥ ಪುಣ್ಯವಾಗಿದೆ, ನಮ್ಮ ಭಾಗ್ಯವಾಗಿದೆ ಪ್ರಿಯರೇ. ಆ ದೇವರು ನಾವು ಸ್ತುತಿ ಮಾಡೋಣ. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ಇಷ್ಟು ಹೊತ್ತಿನವರೆಗೂ ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದಿರತಕ್ಕಂಥ ಇವರನ್ನು, ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡಪ್ಪ. ಪ್ರಾರ್ಥನೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೇವಿಯವರನ್ನು, ಅದೇ ರೀತಿಯಾಗಿ ಸ್ವಾಮಿ ಅವರೆಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಅವರ ತಂದೆ ತಾಯಿ, ಅವರ ಸಹೋದರಿಯರು, ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಹೋದರಿಯರು, ಅವರ ಕುಟುಂಬಗಳನ್ನು, ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಡು ಸ್ವಾಮಿ. ಒಡೆದು ಹೋದ ಕುಟುಂಬಗಳು ಕಟ್ಟಲ್ಪಡುವ ಹಾಗೆ ಅದ್ಭುತವಾದ ಬಿಡುಗಡೆ ಅನುಗ್ರಹ ಮಾಡಯ್ಯ. ಎಲ್ಲ ರೀತಿಯಿಂದಲೂ ನೀನು ಮಾತ್ರ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ, ಕರ್ತನೇ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ. ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ. ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೆನ್, ಆಮೆನ್. ಇಂಥ